ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಹಿರಣ್ಣಯ್ಯನವರೇ, ಮಕ್ಕಳು ಹಿಂದಿನ ಥರ ಅಲ್ಲ, ಈಗ ಬಹಳ ಬುದ್ಧಿವಂತರು, ಬಹಳ ಬೇಗ ಎಲ್ಲವನ್ನು ಕಲ್ತ್ಕೋತಾರೆ, ತಿಳ್ಕೊತಾರೆ. ಈಗ ಪ್ರೈಮರಿ ಶಾಲೆಯ ಮಟ್ಟಕ್ಕೇನೆ ಕಂಪ್ಯೂಟರ್, ಲ್ಯಾಪ್ಟಾಪು, ಮೊಬೈಲು ಎಲ್ಲವನ್ನೂ ತಿಳ್ಕೊಂಡಿರುವಂಥ ವಿಚಾರ. ಜೊತೆಗೆ ಇವರೆಲ್ಲರೂ ಕೂಡ ನಮ್ಮನ್ನು ಆಳೋರು ಕೂಡ ಬೇಕಾದಷ್ಟು ಅಪ್ಡೇಟ್ ಆಗಬೇಕು. ಆದರೆ ಅವ್ರ ಅಪ್ಡೇಟ್ ಆಗೇ ಇಲ್ಲ, ಇನ್ನೂ ಆಗಿಲ್ಲ. ಹಾಗಾಗಿ ಇವರು ಎಲ್ಲವನ್ನು ಆಧಾರರಹಿತ, ಇದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ, ಇದು ತನಿಖೆ ಆಗಲಿ, ಕ್ಲೀನ್ ಚಿಟ್ ಆಗಲಿ ಅಂತ ಹೇಳ್ತಾರೆ. ಒಂದು ಕ್ಷಣ ಬೆಂಗಳೂರಿನ ವಿಧಾನಸೌಧ ಒಳಗಡೆ ರಾಜ್ಯ ಆಗಿದ್ದ ಈ ಕೃತ್ಯ ಅಮೇರಿಕಾದಂಥ ದೇಶಕ್ಕೆ ಹೋಗಿ ಕ್ಷಣ ಮಾತ್ರದಲ್ಲಿ ತಲುಪುತ್ತೆ. ಅಂದರೆ ಎಷ್ಟು ಅಪ್ಡೇಟ್ ಆಗಿದ್ದೀವಿ ನಾವು. ಆದರೆ ಇವ್ರು ಯಾಕೆ ಅಪ್ಡೇಟ್ ಆಗ್ತಾ ಇಲ್ಲ? ಪ್ರತಿ ಬಾರಿನೂ ಚುನಾವಣೆ ಸಂದರ್ಭದಲ್ಲಿ ನೀವು ಒಂದು ಮಾತು ಕೇಳಲ್ಪಡ್ತೀರಿ ಎಲ್ಲ ರಾಜಕೀಯ ಪಕ್ಷಗಳಿಂದ, ಗೆಲ್ಲುವ ಕುದುರೆಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ. ಅವ್ನು ಹೆಂಗೆ ಬೇಕಾದರೂ ಗೆಲ್ಬೋದು, ಅಂದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಪರ್ಮಿಷನ್ ಅಲ್ಲಿಂದಲೇ ತೊಗೊಂಡ್ಬರ್ತಾರೆ. ಹೌದು ಹೌದು. ಅಂದರೆ ನಾವು ಯಾವ ಕಡೆ ಸಾಕ್ತಾ ಇದೀವಿ? ಹಾಗಾದರೆ ನಾವು ಅಪ್ಡೇಟ್ ಆಗೋದು ಬೇಡ. ಹಾಗಾದರೆ ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇವರು ಯಾವುದನ್ನು ಕಾನೂನು ಬಾಹಿರ ಮಾಡಿದ್ದಾರೆ, ಆದರೆ ಇವರೇ ಮಾಡ್ತಾ ಇರುವಾಗ ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕಾದ್ರೆ ಸಾಕ್ಷಿ ಸಾಕ ನಿಮಗೆ? ಬೇರೆ ಅಪ್ಡೇಟ್ ಏನು ಅಂದರೆ ಕಾನೂನನ್ನು ಮುರಿಯೋದು ಅಂತಲ್ಲ. ಅಲ್ಲಲ್ಲ, ಇವರು ಕಾನೂನು ನಮಗೆ ಮಾಡಿದಾರಾ, ಇವರಿಗೆ ಮಾಡ್ಕೊಂಡಿದ್ದಾರಾ? ಈ ಕಾನೂನು ಯಾರಿಗೆ ಅಪ್ಲೈ ಆಗುತ್ತೆ ಹೇಳಿ? ಅವ್ರಿಗೂ ಆಗ್ತದ ಇಲ್ವಾ? ಆಗಬೇಕಾಗಿಲ್ವಾ? ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ನಡುವಿನೊಂದು ಜೋಕ್ ಹೇಳ್ತೀನಿ ಸರ್. ಇವರು ಯಾರು ನಮ್ಮನ್ನು ಆಳುವ ಜನ ಇದ್ದಾರಲ್ಲ, ಇವ್ರನ್ನ ಕೇಳೋ ಜನ ಇದುವರೆಗೂ ಪವರ್ಫುಲ್ ಆಗಿತ್ತಿಲ್ಲ ಅಂತ. ಕೇಳೋ ಜನವು ಅದೇ ಮಾಡಿದ್ರು ಅಂತ ಇಟ್ಕೊಳ್ಳಿ. ಇವರಿಬ್ಬರಿಗೂ ಮಧ್ಯದಲ್ಲಿ ನಮ್ದು ಇನ್ನೊಂದಿದೆ ಸರ್, ಯಾವುದು ಮಾಧ್ಯಮಾಂಗ. ಈ ಮಾಧ್ಯಮಾಂಗ ಚುರುಕಾಗಿದೆ ಅನ್ನೋದ್ರ ಪ್ರಜ್ಞೆ ಇವ್ರಿಗೆ ಬೇಡವಾ? ಮನುಷ್ಯ ಕೂತ್ಕೊಂಡು ನೋಡ್ತಿರೋ ಅಕ್ಕಪಕ್ಕ ಮೇಲೆ ಕೆಳಗೆ ಇಟ್ಬಿಡ್ಬೇಡವಾ? ಕೆಳಗಡೆ ನೀವು ಕ್ಯಾಮ್ರಾ ಇಟ್ಕೊಂಡಿದ್ದಾಗ ಏನಂತ ನಿಮಗಂದ್ರು, ಕೆಳಗಡೆ ಕ್ಯಾಮ್ರಾ ಇಟ್ಕೊಬೇಡಿ, ಎಲ್ಲ ಮೇಲಕ್ಕೆ ಹೋಗಿ ಅಂದರು. ಅದು ನಿಮ್ಗೊಂಥರ ಬೆನಿಫಿಟ್ ಆಗಲಿಲ್ವಾ? ಮೇಲೆ ಹೋದ್ರಿ 36 ಲೆನ್ಸ್ ಹಾಕಿದರೆ ಬಂತು ಇಲ್ಲಿಗೆ. ಇದ್ರ ಪ್ರಜ್ಞೆ ಬೇಡವಾ? ನಾವು ಟಿ ವಿನಲ್ಲಿ ಅಕಸ್ಮಾತ್ ಏನಾದ್ರು ಹಲ್ಕ ಪಿಕ್ಚರ್ ಬಂದರೆ ಮಕ್ಕಳ ಸಮಯದಲ್ಲಿ ಅಲ್ಲಿದ್ದರೆ ಆಫ್ ಮಾಡ್ತೀವಿ ಹಮೀದ್, ಮಕ್ಕಳನ್ನ ಹೊರಗೆ ಕಳಿಸ್ತೀವಿ ಹಮೀದ್. ಅಂಥದ್ರಲ್ಲಿ ಇವತ್ತು ಇದನ್ನು ಮಕ್ಕಳು ನೋಡಿದರೆ ಅಸೆಂಬ್ಲಿಗೆ ಡೆಮೋಕ್ರಸಿಗೆ ಏನು ಅರ್ಥ ಬರುತ್ತೆ ಹೇಳಿ? ಅಲ್ಲ, ಇನ್ನೊಂದು ದುಃಖದ ಸಂಗತಿ, ನಮ್ಮ ವಿಧಾನಸೌಧ ಒಳಗಿರುವ ಭಾಳಷ್ಟು ಅಧಿಕಾರಿಗಳು ಆದಿಯಾಗಿ ಎಲ್ಲ ರಾಜಕಾರಣಿಗಳು, ಈಗ ಕಾರ್ಪೊರೇಟರ್ಗಳು ಎಲ್ಲ ಸೇರಿ ಸಾರ್ವಜನಿಕ ಹಣದಲ್ಲಿ ಪ್ರತಿ ವರ್ಷ ವಿದೇಶ ಪ್ರವಾಸ ಮಾಡ್ತಾರೆ. ಯಾಕೆ? ಅಲ್ಲಿಯ ಅಭಿವೃದ್ಧಿಯನ್ನು ಗಮನಿಸಿ ನಾವಿಲ್ಲಿ ಬಂದು ಅಡ್ಯಾಪ್ಟ್ ಮಾಡ್ಕೋಬೇಕು ಅಂತ. ಎಷ್ಟು ಅಡ್ಯಾಪ್ಟ್ ಆಗಿದೆ ಸ್ವಾಮಿ? ಎಲ್ಲಾಗಿದೆ? ಬರೀ ವಿದೇಶ ಪ್ರವಾಸದಲ್ಲಿ ಬಂದು ಅಲ್ಲಿ ಹಾಗಿದೆ, ಇಲ್ಲಿ ಹೀಗಿದೆ, ಅಲ್ಲಿ ಹಾಗಾಗಿದೆ. ನಿಮ್ಮನ್ನು ಯಾರು ಮಾಡಬೇಡು ಅಂತ ಹೇಳಿದ್ದಾರೆ? ಯಾರನ್ನಾದರೂ ಕೈ ಕಟ್ಟಿದ್ದಾರಾ? ಇಲ್ಲ. ಹಾಗಾಗಿ ಪ್ರತಿ ಬಾರಿನೂ ಕೂಡ ಸಾರ್ವಜನಿಕರ ಹಣ ಅಂತ ಅಷ್ಟು ಸುಲಭ. ಇವರು ಎಲ್ಲ ಸವಲತ್ತುಗಳನ್ನು ಕಲ್ಪಿಸಿ ಎಲ್ಲ ಹಣ, ಕಾರು, ಬಂಗಲೆಯಿಂದ ಹಿಡಿದು, ಫೋನಿಂದ ಹಿಡಿದು, ಆಳು ಕಾಳು, ಎಷ್ಟು ಎಲ್ಲ ಸವಲತ್ತುಗಳು, ಈ ಎಲ್ಲ ಸವಲತ್ತುಗಳನ್ನು ಬಳಸಿ ವಿದೇಶ ಪ್ರಯಾಣವನ್ನು ಮಾಡಿ ಅಲ್ಲೆಲ್ಲ ನೋಡ್ಕೊಂಬಂದು ಅಧ್ಯಯನ ಮಾಡಿ ಕೊನೆಗೆ ಇವರು ಮಾಡ್ತಾ ಇರುವ ಕೆಲಸ ಏನು? ಹೌಸಲ್ಲಿ ಈ ಸರ್ಕಾರ ಬಂದ ನಂತರ ಇಡೀ ಸದನದ 225 ಜನರಲ್ಲಿ ಯಾರು ಎಷ್ಟು ಚರ್ಚೆ ಮಾಡಿದ್ದಾರೆ, ಯಾವ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಆಗಿದೆ ಗಮನವಾದ್ದು, ಯಾರು ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ? ಒಬ್ಬರೂ ಕೂಡ ಸದನದೊಳಗೆ ಇಲ್ಲಿವರೆಗೂ ನಡೆದ ಕಲಾಪಗಳಲ್ಲಿ ಗಂಭೀರವಾದ ಚರ್ಚೆ ಒಂದೂ ಮಾಡಿಲ್ಲ. 100 ಬಿಲ್ಗಳು ಪಾಸ್ ಆದವು, ಒಂದು ಬಿಲ್ಗಳ ಮೇಲೆ ಚರ್ಚೆ ಆಗಲಿಲ್ಲ. ಕನಿಷ್ಠ ಪಕ್ಷ ಈ ಬಾರಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೂ ಕೂಡ ಚರ್ಚೆ ಆಗಲಿಲ್ಲ. ಕಾಟಾಚಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಉತ್ತರ ಗದ್ದಲದಲ್ಲಿ ಕೊಡಬೇಕಾದಂಥ ಸ್ಥಿತಿ ಅಂದರೆ ಅಲ್ಲಿಗೆ ಬಂದು ತಲುಪಿದೆ ನಮ್ದು. ಅಂದರೆ ವಿಧಾನಸೌಧ ಇದೆಯಲ್ಲ, ಇದು ಏನಕ್ಕೆ ಹಾಗಾದ್ರೆ ಮಾಡಿರೋದು? ಇದು ಸುತ್ತಲೂ ಬೇಲಿ ಹಾಕಿದ್ದಾರೆ. ಸುತ್ತಲೂ ನೋಡಿದ್ದೀರಾ? ಮೊದಲು ವಿಧಾನಸೌಧ ಖುಲ್ಲಾ ಇತ್ತು, ನಾವು ನೋಡಿದ್ವಿ. ಸಾರ್ವಜನಿಕರಿಗೆ ಪ್ರವೇಶ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು. ಇವಾಗ ಬೇಲಿ ಹಾಕಿದ್ದಾರೆ. ಒಂದು ರೀತಿಯಾದ ಪರಪರಾಗ್ರಹ ಮಾಡ್ಕೊಂಡಿದ್ದಾರೆ ಅದನ್ನ. ಪರಪರಾಗ್ರಹದಲ್ಲಾರು ಒಳಗಡೆ ಜಾಗ ಇದೆ ಓಡಾಡೋಕ್ಕೆ, ಇವರಿಗೆ ಅದಿಲ್ಲ. ಇಂಥ ಪರಿಸ್ಥಿತಿ ನಮಗೆ ತಂದಿಟ್ಟು ಇವ್ರ ಒಳಗೆ ಮಾಡೋ ಕೆಲಸ ಇದೆ ಅನ್ನೋ ಸ್ಥಿತಿ ಬಂದಿದೆ ಇವತ್ತು. ಇದಕ್ಕಿಂತ ಹೆಚ್ಚಾಗಿ ಮುಂದೆ ನಮ್ಮ ಜನಾಂಗಕ್ಕೆ ಏನು ಕೊಡ್ತಾ ಇದ್ದಾರೆ ಸಂದೇಶ ಇವರು ಅನ್ನೋದನ್ನು ಇವರು ಪ್ರಜ್ಞಾಪೂರ್ವಕವಾಗಿ ತಿಳ್ಕೊಬೇಕಾಗಿತ್ತು. ವಾಜಪೇಯಿ ಒಬ್ಬರು ಇಲ್ಲದೆ ಹೋಗಿದ್ದರೆ ಇವತ್ತು ಬಿ ಜೆ ಪಿ ಎಲ್ಲಿ ಸರಿ ಇರ್ತಿತ್ತು? ವಾಜಪೇಯಿ ಕಾಲದಲ್ಲಿ 5-6 ವರ್ಷಗಳಲ್ಲಿ ಅವರು ಈ ಗೋಲ್ಡನ್ ಕಾರ್ಡರ್ ಯೋಜನೆ ಮಾಡಿದ್ರಲ್ಲ, ಆಧಾರ ಇವ್ರಿಗೆ ಆದರ್ಶ ಬೇಡವಾ? ಆಧಾರ ಬರ್ತಾನೆ ಯಡಿಯೂರಪ್ಪನವ್ರು ಗ್ರ್ಯಾಬ್ ಮಾಡ್ಕೊಂಬಂದರು ಜಾಗಗಳನ್ನ, ಡಿನೋಟಿಫಿಕೇಷನ್ ಅಂತ ಮಾಡ್ಕೊಂಬಂದರು. ಇದು ಡಿಹೈಡ್ರೇಷನಿಗೆ ಬಂದು ನಿಂತ್ಕೊಳ್ತೀವಿ ಇವಾಗ, ಡಿಹೈಡ್ರೇಟಿಂಗ್ ನೀತಿ. ಆದ್ದರಿಂದ ಈ ಬಿ ಜೆ ಪಿಯವರಿಗೆ ಚೆನ್ನಾಗಿ ಗೊತ್ತಾಗಿ ಹೋಗಿದೆ ಹಮೀದ್, ಇನ್ನೊಂದು ಸಲ ನಾವು ಬರೋದಿಲ್ಲ, ಗೊತ್ತಾಗಿ ಹೋಗಿದೆ. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ದಾಗೆ ತಾವೆಲ್ಲವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಒಂದು ಪಶ್ಚಾತ್ತಾಪದ ವಿಚಾರನೂ ಕೂಡ ಇಲ್ಲ. ಇಷ್ಟೆಲ್ಲ ಭ್ರಷ್ಟಾಚಾರದ ಪ್ರಕರಣಗಳು, ಜೈಲಿಗೆ ಹೋಗಿ ಬಂದ ಪ್ರಕರಣಗಳು, ಈ ರೀತಿ ವಿಧಾನಸೌಧದೊಳಗೆ ನಡೆದ ಪ್ರಪಾಲ, ಎಲ್ಲ ಅನೈತಿಕ ಅನಾಚಾರಗಳು ಅಂತ ಏನೇನು ಕರಿತೀವಿ ಕೆಟ್ಟದ್ದು ಅಂತ, ಅದೆಲ್ಲ ನಡೆದರೂ ಕೂಡ ಅದನ್ನು ಸಮರ್ಥನೆಗಿಳಿಯೋದು. ಅಂದರೆ
ರಾಜ್ಯದ ಜನ ಅಷ್ಟು ಮೂರ್ಖರ? ನಿಮ್ಮ ಮಾತಿನ ಯಾತಕ್ಕೆ ಹೋಗಿ ಬರುತ್ತೆ ಅಂದರೆ, ಪಶ್ಚಾತ್ತಾಪ ಅನ್ನೋ ಪದ ಇವರಿಗೆ ಗೊತ್ತಿದೆಯಾ? ಹೋಗಲಿ, ಗೊತ್ತಿದೆಯಾ? ಹಾಗೆ ಗೊತ್ತಿದ್ದಿದ್ರೆ ನಿಮಗೆ ಹಾಲಪ್ಪನ ಪ್ರಕರಣದಿಂದ ಬನ್ನಿ. ಹಾಲಪ್ಪನಿಗೆ ಹಿಂದೆ ರೇಣುಕಾಚಾರ್ಯರು ಮಾಡಿ ಉಳಿದ್ರು, ಹಾಲಪ್ಪ ಮಾಡಿ ಕೆಟ್ಟ, ಈ ನನ್ನ ಮಕ್ಕಳು ನೋಡಿ ಕೆಟ್ಟರು. ಅಲ್ಲ, ಈ ಸಮರ್ಥನೆ ಯಾರಿಗೋಸ್ಕರ ಯಾಕೆ ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದವ್ರಿಗೋಸ್ಕರ, ಅವ್ರನ್ನ ಹೆದರ್ಸೋಕ್ಕೋಸ್ಕರನ, ಅಲ್ಲ, ಅಥವಾ ರಾಜ್ಯದ ಜನ ಮೆಚ್ಕೊಂಡ್ಬಿಡ್ತಾರೆ ಅನ್ನೋ ಈ ತಾವು ಸಮರ್ಥನೆ? ಪುನಃ ಬರೋದಕ್ಕೆ, ತಾವು ಪುನಃ ಬರೋದು. ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಯಾರು ಹೇಳೋದು? ಕಳ್ಳನ ನಡೀರಿ ನೀವು, ಪಿಕ್ ಪಾಕೆಟ್ ಮಾಡೋದು ಕಳ್ಳನ ನಡೀರಿ, ನಾನೇನು ಮಾಡಿಲ್ಲ ಸರ್. ಅತ್ತಾನೆ ಮೊದಲನೇ ಹೇಳೋದು. ಹಾಂ, ಯಾರು ಕಳ್ಳ ಹಿಡಿದು ಇಟ್ಕೇನೆ ತಪ್ಪಾಯಿತು ಸರ್, ನನ್ನ ಹೊಟ್ಟೆಗೆ ಹಸುವಾಗಿತ್ತು, ನಾನು ಕದ್ದೇನೆ ಕೇಳಿದ್ದೀರಾ? ನಾಟಕದಲ್ಲಿ, ಸಿನಿಮಾದಲ್ಲಿ ಆ ಡೈಲಾಗ್ ಬರೆಯೋದಿಲ್ಲ ನಾವು. ಕಳ್ಳನ ಬಾಯಿನಲ್ಲಿ ಮೊದಲು ಬರೋದೇನು? ನಾನು ಏನು ಮಾಡಿಲ್ಲ. ಲಂಚಕೋರ್ನ ಬಾಯಿನಲ್ಲಿ ಮೊದಲು ಬರೋದೇನು? ಭಗವದ್ಗೀತೆ, ಭಾಗವತ, ಕುರಾನು, ಬೈಬಲ್ಲು, ಇಷ್ಟೇ ಅವ್ನ ಬಾಯಿನಲ್ಲಿ ಫಸ್ಟ್ ಬರೋದು. ಆವಾಗಲೇ ನೀವು ಅರ್ಥ ಮಾಡ್ಕೋಬೇಕು ಇವನು ಪಕ್ಕ ಖದೀಮ ಇವನು ಅಂತ. ಒಬ್ಬ ವೇಶ್ಯ ಬಾಯಿನಲ್ಲಿ ಬರೋದೇನು? ಮಹಾಪತಿವ್ರತೆಯರ ಹರಿಕತೆ. ಹೀಗೆ ತದ್ವಿರುದ್ಧ ಅಲ್ವಾ ಸರ್? ಇಲ್ಲ ಆಗ್ತಿರೋದು ಅದೇ ತಾನೇ. ಎಲ್ಲರೂ ಪಾಪಿಗಳೇ ಇಲ್ಲಿ. ಇವರಿಗೆ ಪ್ರಾಯಶ್ಚಿತ್ತ ಅನ್ನೋ ಪದದ ಅರ್ಥ ಗೊತ್ತಾಗಬೇಕಾ? ಗೊತ್ತಾಗುವಾಗಿದ್ರೆ ಮಾಡ್ತಾನೆ ಇರ್ತಿಲ್ವಾ ಇವರು? ನೀವು ದಯವಿಟ್ಟು ಆ ಪದಗಳನ್ನೆಲ್ಲ ಇವರು ಪ್ರಯೋಗ ಮಾಡಿ ಪದನ ಅಪಭ್ರಂಶ ಮಾಡಬೇಡಿ, ಅವಮಾನ ಮಾಡಬೇಡಿ. ರೈಟ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.